ಫ್ರೆಂಡ್ಸ್, ನಾವೀಗ ಕುಂಬಾಶಿ ಆನೆಗುಡ್ಡೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ಉಡುಪಿ ಕುಂದಾಪುರಕ್ಕೆ ಹೋಗುವಾಗ ನ್ಯಾಷನಲ್ ಹೈವೇಲಿ ರೈಟ್ ಸೈಡ್ ಸಿಗುತ್ತೆ. ಇಲ್ಲಿ ದ್ವಾರ ಕಾಣ್ತದಲ್ಲ, ದ್ವಾರದ ಸ್ವಲ್ಪ ಒಳಗೋದ್ರೆ ಅಲ್ಲೇ ದೇವಸ್ಥಾನ. ಹಾಗೆ ನಾವು ಪಾರ್ಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಲಾಂಗ್ ಹೋದೆವು, ಅಂದರೆ ಸ್ವಲ್ಪ ಕ್ರೌಡ್ ಇತ್ತು. ಎಲ್ಲರೂ ರಜೆ ಎಲ್ಲ, ಕ್ರಿಸ್ಮಸ್ ರಜೆ ಎಲ್ಲ, ಹಾಗೆ ಪಿಕ್ನಿಕ್ ಪ್ಲ್ಯಾನ್ ಎಲ್ಲ ಮಾಡಿದಾರ ಅಂತ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇತ್ತು. ಹಾಗಾಗಿ ಸ್ವಲ್ಪ ದೂರ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೇವೆ. ನೋಡಬೇಕು ಒಳಗೆ ವೀಡಿಯೋ ಮಾಡಲಿಕ್ಕೆ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇರಲಿಕ್ಕಿಲ್ಲ, ನೋಡುವ, ಇದ್ದರೆ ಮಾಡುವ, ಇಲ್ಲಾಂದರೆ ಹೊರಗಡೆ ಬಂದು ಮಾತ್ರ ವೀಡಿಯೋ ಮಾಡುವಂಥ ಪ್ಲ್ಯಾನ್ ಇತ್ತು. ಹಾಗೆ ಇಲ್ಲಿ ಕೆಲವು ಗಾಡಿಗಳಿಗೆ ಸಹ ಪೂಜೆ ಮಾಡ್ತಾಯಿದ್ರು. ಅಂದರೆ ಕೆಲವರೆಲ್ಲ ಹೊಸ ಗಾಡಿ, ಈಚೆ ಕಡೆ ಉಡುಪಿ ಕಡೆಯವರೆಲ್ಲ ಹೊಸ ಗಾಡಿ ತೆಗೆದ್ರೆ ಇಲ್ಲೇ ಗಾಡಿ ಪೂಜೆ ಎಲ್ಲ ಮಾಡೋದು ಕುಂಬಾಶಿಯಲ್ಲಿ. ಹಾಗೆ ಇಲ್ಲಿ ನಾವು ಅಪ್ಪ ಸೇವೆ ಮಾಡ್ಲಿಕ್ಕೆ ಅಂತ ಹೊರಟದ್ದು. ಅಪ್ಪ ಸೇವೆಯಲ್ಲಿ ಇಲ್ಲ, ಖಾಲಿ ಪಂಚಗಜಾಯ ಮಾತ್ರ ಇರೋದಂತೆ. ಹಾಗೆ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಮೋಸ್ಟ್ಲಿ ಇಲ್ಲ, ನೋಡುವ ಎಷ್ಟಾಗುತ್ತಷ್ಟು ವಿಡಿಯೋ ಮಾಡ್ತೇವೆ. ವಿಡಿಯೋ ಮಾಡ್ಲಿಕ್ಕೆ ಉಂಟಾ? ಅಪ್ಪ ಇಲ್ಲ ರೀ, ಪಂಚಗಜ್ಜೆ ಮಾತ್ರ ಇರುತ್ತೆ. ಅದೇನು ಇವತ್ತು ರಶ್? ಇವತ್ತೆಂತ ಉಂಟು? ಸಂಕಷ್ಟಿಯ ಅಲ್ಲ, ಅಲ್ಲಿ ಗಣಪ ಆಗ್ತಾ ಉಂಟು ಒಳಗೆಲ್ಲ ವೀಡಿಯೋ. ನಾವಿಲ್ಲಿ ಆನೆಗುಡ್ಡೆ ದೇವಸ್ಥಾನಕ್ಕೆ ಬಂದದ್ದು. ಇದೆಂತ ಕುಂಬಾಶಿಯ? ಕುಂಬಾಶಿ ಆನೆಗುಡ್ಡೆ ದೇವಸ್ಥಾನಕ್ಕೆ. ಆದರೆ ಇಲ್ಲಿ ಒಳಗೆ ವೀಡಿಯೋ ಎಲ್ಲ ಮಾಡಲಿಕ್ಕೆ ಇಲ್ಲ ಅಂತೆ, ಹಾಗಾಗಿ ವೀಡಿಯೋ ಎಲ್ಲ ಮಾಡಲಿಲ್ಲ ನಾನು. ಒಳಗೆ ಎಲ್ಲ ಹೊರಗೆ ಮಾತ್ರ. ಹೊರಗೆ ಮತ್ತು ತುಂಬ ಒಳ್ಳೆ ತಂಪುಂಟು, ಖುಷಿ ಆಗ್ತದೆ ಕೂತ್ಕೊಳ್ಳಿಕ್ಕೆ. ಆದರೆ ತುಂಬ ರಶ್ ಈಗ, ಡಿಸೆಂಬರ್ ರಜೆ ಟೈಮ್ ಅಲ್ಲ, ಹಾಗಾಗಿ ಅಲ್ಲಿ ಈಗ ತುಂಬ ರಶ್ ಉಂಟು. ಮುಂದೆ ಹೋಗುವ, ಬೇರೆ ದೇವಸ್ಥಾನ ಎಲ್ಲ ತೋರಿಸ್ತೇನೆ. ಹಾಂ, ಅದಕ್ಕೆ ಎಷ್ಟಿರ್ಬೋದು? ತೊಟ್ಟು ಬಿಸಾಡ್ಬೇಡಿ, ಇರ್ಲಿ. ಬಾಳೆ ತಿನ್ನೋದಿಲ್ಲ ಅದು. ಶ್ರೀ ಚೌಡೇಶ್ವರಿ ಪರಿವಾರ ದೇವಸ್ಥಾನ. ಬಿಸಿಲಪ್ಪ. ಫ್ರೆಂಡ್ಸ್, ನಾವೀಗ ಕುಂಬಾಶಿಯಿಂದ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ನಿಮಗೆ ಅಲ್ಲೇ ಕುಂಬಾಶಿಯಿಂದ ಸ್ವಲ್ಪ ಎದುರು ಬಂದ ರೈಟಲ್ಲಿ ಸಿಗುತ್ತೆ. ಅಂದರೆ ನೀವು ಯೂಟರ್ನ್ ಮಾಡಿ ಬರಬೇಕು. ಈ ದೇವಸ್ಥಾನವನ್ನು ಮಂಜುನಾಥ ಶೆರ್ವಗಾರ್ ಅವರು ನಿರ್ಮಿಸಿದ್ದಾರೆ. ಅವರಿಗೆ ಕನಸಲ್ಲಿ ಏನೋ ದೇವರು ಪ್ರತ್ಯಕ್ಷ ಆಗಿ ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ಬೇಕಂತ ಏನೋ ಹೇಳಿದಂತೆ. ಹಾಗಾಗಿ ಈ ದೇವಸ್ಥಾನವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಚಪ್ಪಲಿ ಇಲ್ಲಿ ಇಡ್ಲಿಕ್ಕೆ ಅಲ್ಲೆಲ್ಲ ಉಂಟು, ಅಲ್ಲಿ ಹಾಕಿದ್ದಾರೆ. ಚಪ್ಪಲಿ ಇಟ್ಟು ಬರ್ಬೇಕು. ಬಾ, ಅದಕ್ಕೆ ಹಿಂದೆ ಮಗ ಫ್ಯಾನ್ ನೋಡಿಪ್ಪಿ. ಶುಕ್ರವಾರ ಮಾತ್ರ ಮಾಡಿ ದೇವಸ್ಥಾನದಲ್ಲಿ ಊಟಕ್ಕೆ. ನೀವು ಮನೆ ಇಲ್ಲಿ ಬಂದಿರಪ್ಪ? ನೀವು ಮನೆ ಇಲ್ಲಿ ಬಂದಿರಾ? ಪ್ರಸಾದ ಪೂಜೆ ಆಗ್ತಾ ಅದೀಗ ಸಾಮೂಹಿಕ ಪೂಜೆ.
ಹಾ ಎಷ್ಟು ಈಗ ಎಲ್ಲಿ ಬಂದಿದ್ದೀವಿ? ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಪ್ಲೇಸ್ ಯಾವ್ದಿದು? ಉಡುಪಿ ಜಿಲ್ಲೆ. ಹೌದು, ಎಲ್ಲಿ? ನನ್ನ ಅಮ್ಮನಿಗೆ ಎಲ್ಲಿ ಬಂದ್ರು ಸಹ ಒಂದು ಗಿಡದು ಗುಲಾಬಿ ಗಿಡ, ಆ ಗಿಡ ಅಂತ. ನಾವೀಗ ಆನೆಗುಡ್ಡೆ ಕುಂಬರ್ಶಿ ದೇವಸ್ಥಾನದಿಂದ ಈಗ ಇಲ್ಲಿಗೆ ಬಂದದ್ದು. ದೇವಸ್ಥಾನಕ್ಕೆ ಹೋಗುವಾಗ ನೀರು ಹಾಕು. ಎಷ್ಟು ಉಂಟು ಕಾಲಿದು ಹಾಕ್ಲಿಕ್ಕೆ? ಮಲ್ಲಿಗೆ ನೋಡಮ್ಮ, ಅಮ್ಮ ಜಾಜಿ ಮಲ್ಲಿಗೆ ನೋಡು. ಜಾಜಿ ಮಲ್ಲಿಗೆ ಅಲ್ಲ, ಇದು ಮಡ್ಯರಲ್ಲಿ ಆಗ್ತದಲ್ಲ ಅದು. ನಾವಿಲ್ಲಿ ದೇವರ ದರ್ಶನ ಎಲ್ಲ ಮಾಡಿ ಬಂದ್ವಿ. ಮಹಾಪೂಜೆ ಆಗ್ತಾ ಇತ್ತು, ತುಂಬ ಹೊತ್ತು ಪೂಜೆ, ಅದನ್ನೆಲ್ಲ ನೋಡಿ ಬಂದ್ವಿ. ಆದರೆ ಒಳಗೆ ಮಾತ್ರ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ. ಮಾಡಲಿಕ್ಕಿದ್ರೆ ತುಂಬ ಚೆಂದ ಇತ್ತು ದೇವಸ್ಥಾನ ಒಳಗೆ, ಗೋಪುರ, ಆ ಮರದ ಕೆತ್ತನೆ ಎಲ್ಲ ಭಾಳ ಚೆಂದ ಮಾಡಿದರು. ಆದರೆ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ ನಮಗೆ. ಆಮೇಲೆ ಇಲ್ಲಿ ಪ್ರತಿ ಶುಕ್ರವಾರ ಅನ್ನ ಸಂತರ್ಪಣೆ ಉಂಟಂತೆ. ಮತ್ತು ತಿಂಗಳ ಒಂದು ದಿನ ಮೂಲ ನಕ್ಷತ್ರದ ದಿನ ಚಂಡಿಕಾಯಾಗ ಉಂಟಂತೆ. ಆ ದಿನ ಕೂಡ ಅನ್ನ ಸಂತರ್ಪಣೆ ಉಂಟು ಅಂತೆಲ್ಲ ಹೇಳ್ತಾ ಇದ್ರು ಅವರು. ಅಲ್ಲಿ ಭಟ್ರೆಲ್ಲ ಯಾವ ಊರಿಂದ ಬಂದದ್ದು ಅಂತೆಲ್ಲ ಕೇಳಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ರು ಈ ದೇವಸ್ಥಾನದ ಬಗ್ಗೆ ಎಲ್ಲ. ಮತ್ತು ದೇವರ ಪೂಜೆ ಕೂಡ ನೋಡಲಿಕ್ಕೆ ತುಂಬ ಚೆಂದ. ಆಮೇಲೆ ಸಿಸ್ಟಮ್ಯಾಟಿಕ್ ಪೂಜೆ ಆದ ಮೇಲೆ ತೀರ್ಥ ಹಾಕೋದು ಅದೆಲ್ಲ ಮಾಡಿದ್ದಾರೆ. ಆಮೇಲೆ ಇಲ್ಲಿ ದೇವಸ್ಥಾನ ಸುತ್ತಲೂ ಕೂಡ ನೀವು ನೋಡ್ತಾ ಇರ್ಬೋದು, ಒಂದು ಹೂವಿನ ಗಿಡ ಆಗಿರ್ಬೋದು ಅಥವಾ ಒಂದು ಕ್ಲೀನ್ ಆಗಿರೋದಾಗಿರ್ಬೋದು, ಎಲ್ಲವೂ ಚೆಂದ ಉಂಟು. ಹೌದಾ? ಫ್ರೆಂಡ್ಸ್, ಇಲ್ಲಿ ನಾವು ಮಹಾಪೂಜೆ ಎಲ್ಲ ಆಗಿ ಈಗ ಹೊರಟ್ವಿ. ಈಗ ಇಲ್ಲಿಂದ ಎಲ್ಲಿಗೆ ಅಟ್ಟೆಂಗಡಿ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗುದು ಅಂತೇಳಿ ಸೇವ್ ಮಾಡಿದ್ದೇವೆ. ಈಗ ನಾವು ಅಟ್ಟೆಂಗಡಿ ದೇವಸ್ಥಾನಕ್ಕೆ ಹೋಗುವ. ಇಲ್ಲಿ ತುಂಬ ಹೊತ್ತು ಪೂಜೆ ಎಲ್ಲ ಇತ್ತು, ಎಲ್ಲ ಮಹಾಪೂಜೆ ಎಲ್ಲ ನೋಡಿ ಹೋಗ್ತಾ ಇದ್ದೇವೆ. ಇಲ್ಲಿ ಪ್ರಸಾದ ಕೂಡ ಕೊಡ್ತಿದ್ದಾರೆ. ಇಂದು ಫ್ರೆಂಡ್ಸ್, ನಾವೀಗ ಹಟ್ಟಿಯಂಗಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಈಗ ಇಲ್ಲಿಂದ ಇದು ಯಾವ ಪ್ಲೇಸ್? ಸ್ವಲ್ಪ ಒಳಗಿದ್ದು, ನಮಗೆ ರೋಡ್ ಸೈಡ್ ಎಲ್ಲ ಸಿಗುದಿಲ್ಲ, ಸ್ವಲ್ಪ ಒಳಗೆ ಹೋಗ್ಬೇಕು. 4 ಕಿಲೋಮೀಟರ್ ಹೈವೇಯಿಂದ. ಬಾನ್ ಹಾಯ್, ಬಾನ್ ಹಾಯ್, ಹಾಯ್. ಅವನು ಕೇಳುದೇ ಇಲ್ಲ, ಚೆನ್ನಾಗಿ ದೇವಸ್ಥಾನಕ್ಕೆ. ನಾವೀಗ ಅಟ್ಟೆಂಗಡಿ ದೇವಸ್ಥಾನಕ್ಕೆ ಹೋಗಿದ್ದೇವೆ. ಬನ್ನಿ ಒಳಗೆ ಹೋಗಿ ನೋಡುವ, ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಉಂಟಾ ಅಂತೇಳಿ. 2 ದಿವಸ ನಮಗೆ ವಿಡಿಯೋ ಮಾಡ್ಲಿಕ್ಕೆ ಇರಲಿಲ್ಲ, ಅದು ಬನ್ನಿ.
ಇಲ್ಲಿ ಎಂತನೋ ಶಿಲಾನ್ಯಾಸ ಆಗ್ತಾ ಉಂಟೇನ ಅಲ್ಲ, ಕೆಲಸ ಆಗ್ತಾ ಉಂಟು ದೇವಸ್ಥಾನದ್ದು. ಇಲ್ಲ ಲಾಸ್ಟ್ ಟೈಮ್ ನಾವು ಎದುರು ಬಂದು ಎದುರಿಂದಾಗಿ ಬಂದದ್ದು, ಮೆಲ್ಲೋಗಿ ಜಾರ್ತದೆ. ಇವತ್ತು ಹಾಗೆ ನಾವು ಕಲ್ಸಲ್ಲಿ ದೂರಲ್ಲಿ ಬಂದದ್ದು ನಾವು. ಯಾರು ಹೇಳಿದ್ದು? ಎಲ್ಲ ಸೆಲ್ಫಿ ತೆಗೆದಿದ್ದಾರೆ. ಚೀಟಿ ಎಲ್ಲ ಉಂಟು, ಪ್ರಸಾದಕ್ಕೆ ಬೇಡವಾ? ಅದೇ ಹೇಳಿದ್ರೆ ಆಯ್ತು. ಫ್ರೆಂಡ್ಸ್, ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಮಹಾಪೂಜೆ ಎಲ್ಲ ಆದ ಮೇಲೆ ದೇವರ ತಲೆ ಮೇಲೆ ಇಟ್ಟ ಇಂಗಾರ ಬೀಳುವಂಥದ್ದು. ಫ್ರೆಂಡ್ಸ್, ನಾವಿಲ್ಲಿ ಅಟ್ಟೆಂಗಡಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸಿ ಮಹಾಪೂಜೆ ಎಲ್ಲ ನೋಡಿ ಈಗ ಊಟ ಎಲ್ಲ ಮಾಡಿ ಹೊರಡ್ತಿದ್ದೇವೆ. ಸೊ ಈಗ ನಾವು ಮುರುಡೇಶ್ವರ ಹತ್ರ ಹೊರಡ್ತಿದ್ದೇವೆ. ಬನ್ನಿ ಹೋಗುವಾಗ ಮರವಂತೆ ಬೀಚಿಗೆ ಹೋಗುವ ಅಂತಿದ್ದೇವೆ. ಅದೀಗ ಮಧ್ಯಾಹ್ನ ಬಿಸಿಲು, ನೋಡುವ ಸಾಧ್ಯ ಆದರೆ ಹೋಗ್ತೇವೆ, ಇಲ್ಲ ಡೈರೆಕ್ಟ್ ಮುರುಡೇಶ್ವರ. ಬಾಯ್ ಬಾಯ್.